ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಇತ್ತೀಚೆಗೆ ನಾವು ನೋಡಿದ ನಾಟಕ ಯಕ್ಷರಂಗಾಯಣ ಕಾರ್ಕಳ ರೆಪರ್ಟರಿ ಕಲಾವಿದರು ಅಭಿನಯಿಸಿದ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ. ಮೂಲ ತೌಫಿಕ್ ಅಲ್ ಹಕೀಂ, ಕನ್ನಡಕ್ಕೆ MSK ಪ್ರಭು, ಸಂಗೀತ ಭಿನ್ನ ಶಬ್ದ, ನಿರ್ದೇಶನ BR ವೆಂಕಟರಮಣ ಐತಾಳ. ಅತ್ಯುತ್ತಮವಾಗಿ ನಾಟಕ ಮೂಡಿಬಂತು. ಅದರಲ್ಲೂ ನಾಯಕಿ ನಟಿಯಾಗಿ ಸೌಮ್ಯ ಪಾಣಾಜೆಯ ಅಭಿನಯ ಪ್ರೇಕ್ಷಕರ ಮನಸೂರೆಗೊಂಡಿತು. ಗುಲಾಮ ದೊರೆಯ ಪಾತ್ರದಲ್ಲಿ ಕುಣಿಗಲ್ ರಂಗ ಅವರ ಅಭಿನಯ ಶ್ರೇಷ್ಠ ಮಟ್ಟದ್ದಾಗಿತ್ತು. ಪಾಣಾಜೆ ಹೆಮ್ಮೆಯ ಕುವರಿ ಸೌಮ್ಯ ಪಾಣಾಜೆಯ ಅಭಿನಯದ ಒಂದು ತುಣುಕು. ಏನಮ್ಮ ನೀನು? ಹೌದು, ಹರಾಜಿನಲ್ಲಿ ನನ್ನ ಪರವಾಗಿ ಭಾಗವಹಿಸುವುದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿದ್ದೆ. ನೀನು ನಮ್ಮ ಸುಲ್ತಾನನ್ನ ಕೊಂಡುಕೊಳ್ಳುವಷ್ಟು ಸಖ್ಯ ನಿನಗೆ? ಏನ್ ತಪ್ಪು? ನಾನು ಈ ದೇಶದ ಪ್ರಜೆ ಅಲ್ಲ, ನನ್ನ ಹತ್ರ ಹಣ ಇದೆ. ಬೇರೆಯವರಿಗಿರೋ ಹಕ್ಕು ನನಗೂ ಯಾಕಿರಬಾರ್ದು? ಹೌದು, ನಿನಗೂ ಹಕ್ಕಿದೆ. ಕಾನೂನು ಎಲ್ಲರಿಗೂ ಒಂದೇ. ಆದ್ರೆ ಈ ಮಾರಾಟದ ಷರತ್ತನ್ನು ನೀನು ನೋಡಬೇಕು. ಇದೊಂದು ಬಹಿರಂಗ ಹರಾಜು ತಾನೆ? ಹೌದು, ಆದ್ರೆ ಇದೊಂದು ದೇಶ ಪ್ರೇಮದ ವ್ಯವಹಾರ. ನೀನೊಬ್ಬಳು ಪ್ರಜೆ, ಆದ್ದರಿಂದ ದೇಶದ ಹಿತದ ಬಗ್ಗೆ ನಿನಗೂ ಕಾಳಜಿದೆ ಅಂತ ನಂಬಿಕೆ. ಹಾಗಾದ್ರೇನು ಸಾಹೇಬ್ರೆ, ಖಂಡಿತ ಕಾಳಜಿ ಇದ್ದೇ ಇದೆ. ಹಾಗಾದ್ರೆ ಈ ಪತ್ರಕ್ಕೆ ರುಜು ಹಾಕು. ಇದೆಂತ ಪತ್ರ? ಸುಲ್ತಾನರನ್ನ ವಿಮೋಚನೆ ಮಾಡೋದಕ್ಕೆ ನೀನು ಕಬೂಲಿದೆಯಾ ಅಂತ. ಅಂದ್ರೆ ನಾನು ಈಗ ಖರೀದಿ ಮಾಡಿದ ಪದಾರ್ಥನ ಬಿಟ್ಕೊಡ್ಬೇಕಾ? ಹೌದು. ಹಾಗೆಲ್ಲ ಬಿಟ್ಕೊಡೋ ಹೆಣ್ಣಲ್ಲ ನಾನು. ಅದಪ್ಪ ಮಜಾ. ಒಳ್ಳೆ ಮಾತಿನಲ್ಲಿ ಬಿಟ್ಕೊಟ್ಟೆ ಸರಿ. ಇಲ್ದಿದ್ರೆ ಹೇಗೆ ಬಿಡಿಸ್ಕೋಬೇಕು ಅಂತ ನಮಗೆ ಗೊತ್ತು. ಹೇಗೆ ಬಿಡಿಸ್ಕೋತೀರಾ? ಇದೇನು ಅಂತ ಗೊತ್ತು ತಾನೆ? ಈಗ ಕಾಲ ಮೀರಿದೆ ಬರೀ. ಅವರನ್ನ ಒಪ್ಪಿಸಲೇಬೇಕು ಕಾವ್ಯ. ಒಪ್ಕೋತೀನಿ. ಹೌದು, ಕಾನೂನು ಏನು ಹೇಳುತ್ತೋ ಅದನ್ನ ಒಪ್ಕೋತೀನಿ. ಕಾನೂನಿನ ಪ್ರಕಾರ ಕ್ರಯ ಪತ್ರಕ್ಕೆ ನನ್ನ ಪರವಾಗಿ ರುಜು ಹಾಕಾಗಿದೆಯಲ್ಲ, ಅದಕ್ಕೆ ಬೆಲೆ ಕೊಡ್ತೀರೋ ಇಲ್ವೋ? ಕಾಜಿಗಳೇ, ಅವಳು ನಿಮ್ಮನ್ನೇ ಕೇಳ್ತಿರೋ. ನೀನೇನು ಖರೀದಿ ಪತ್ರಕ್ಕೆ ರುಜು ಹಾಕಬಹುದು. ಆದ್ರೆ ಈ ಖರೀದಿಗೆ ಒಂದು ಷರತ್ತಿದೆ. ಏನದು ಷರತ್ತು? ನೀನು ಕೊಂಡ ವಸ್ತುವನ್ನ ಈ ತಕ್ಷಣ ಬಿಟ್ಟು ಕೊಡದಿದ್ರೆ ಖರೀದಿ ರದ್ದಾಗುತ್ತದೆ. ಅಂದ್ರೆ ಖರೀದಿ ಊರ್ಜಿತವಾಗಬೇಕಾದ್ರೆ ವಿಮೋಚನಾ ಪತ್ರಕ್ಕೆ ರುಜು ಹಾಕಬೇಕು ಅಂತ ಅರ್ಥ? ಸರಿಯಾಗಿ ಹೇಳಿದೆ. ಕಾಜಿಗಳೇ, ಖರೀದಿ ಅಂದ್ರೆ ಏನು? ನಾನು ಹಣ ಕೊಟ್ಟು ನಮಗಿಷ್ಟ ಬಂದ ಪದಾರ್ಥನ ನಮ್ಮ ವಶಕ್ಕೆ ತೆಗೆದುಕೊಳ್ಳೋದಲ್ವೇ? ನ್ಯಾಯ ತಿಳಿದವರು ನೀವು ಹೇಳಿ. ಹೌದು, ಒಂದು ಪದಾರ್ಥನ ನಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಅದನ್ನ ಬಿಟ್ಕೊಡೋ ಷರತ್ತನ್ನ ಹಾಕಿದ್ರೆ ಏನರ್ಥ? ಖರೀದಿ ಮಾಡಿದ ಪದಾರ್ಥ ನಮ್ಮದಾಗ್ಬೇಕಾದ್ರೆ ಅದೇ ಪದಾರ್ಥನ ಅಂಗಡಿಯಲ್ಲಿ ಬಿಟ್ಟು ಬರ್ಬೇಕು ಅಂತ. ಏನೇನು ನೀವು ಹೇಳ್ತಿರೋದು ಒಂದು ಪದಾರ್ಥನ ಇಟ್ಕೋಬೇಕಾದ್ರೆ ಅದೇ ಪದಾರ್ಥನ ಬಿಟ್ಟು ಬರ್ಬೇಕು ಅಂತ ಅಲ್ವೇ? ಏನ್ ನೀನ್ ಹೇಳೋದು? ಇದೇ ಅಲ್ವೇ ನಿಮ್ಮ ಷರತ್ತು? ಇದು ನ್ಯಾಯನಾ? ಅವಳು ಹೇಳೋದು ಸರಿ. ಯಾವ ಕಾನೂನು ಈ ಷರತ್ತನ್ನು ಸಮರ್ಥಿಸೋದಿಲ್ಲ. ಇದು ಲೋಕಾರೂಢಿಯೂ ಅಲ್ಲ, ತರ್ಕಬದ್ಧವೂ ಅಲ್ಲ. ಯಾರೋ ನೀತಿಗೇಡಿ ದುಷ್ಟ ಅವಿವೇಕಿ ವಕೀಲ ನಿನಗೆ ಇದನ್ನೆಲ್ಲ ಹೇಳಿಕೊಟ್ಟಿರ್ಬೇಕು, ಅನುಮಾನವೇ ಇಲ್ಲ. ಆದ್ರೇನಂತೆ, ಅವಳು ಹೇಳ್ತಾ ಇರೋದನ್ನು ಸುಳ್ಳಲ್ವಲ್ಲ. ಇದು ನಿಮ್ಮ ಕಾನೂನು ಕಾಜಿಗಳೇ. ಈಗ ನಿಮ್ಮ ಸಲಹೆಯ ಬಿಸಿ ನಿಮ್ಗೇ ತಟ್ಟಿರ್ಬೇಕಲ್ಲ. ಕಾನೂನು ಅಂದ್ರೆ ತೀರ್ಪು, ವಾದ ವಿವಾದ ಇದ್ದಿದ್ದೆ, ಎರಡೂ ಕಡೆ ತರ್ಕ ತಥ್ಯ ಇದ್ದೇ ಇರು. ಆದ್ರೆ ಇದು ಕುಟಿಲೋಪಾಯ, ಕುತರ್ಕ, ಕಾನೂನಿನ ಆಭಾಸ, ಸಂಚು. ಸ್ಪಷ್ಟವಾದ ಕನ್ನಡ ನುಡಿಗಳು, ಅದಕ್ಕೆ ತಕ್ಕಂಥ ಭಾವಾಭಿನಯ, ಜೊತೆಗೆ ಚಿನ್ನಕ್ಕೆ ಪರಿಮಳ ಸೇರಿಸಿದಂತೆ ಸಹಜ ಸೌಂದರ್ಯ. ಪ್ರೇಕ್ಷಕರ ಗಮನ ಸೆಳೆಯಲು ಇದಕ್ಕಿಂತ ಹೆಚ್ಚೇನು ಬೇಕಿದೆ ಹೇಳಿ? ಹೌದಲ್ಲ?
ನಿಮಗೆ ಏನನಿಸಿತು? ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.